ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ಮಟ್ಟ ಮನಿ ಒಳಗೆ ಟಿವಿ ಬಂದ್ ಮಾಡ್ರಿ, ಮೊಬೈಲ್ ಬಂದ್ ಮಾಡ್ರಿ, 3 ತಾಸು ಮಕ್ಕಳಿಗೆ ಓದಿಸ್ರಿ, ಒಂದ್ ಅರ್ಧ ತಾಸು ಧ್ಯಾನ ಮಾಡಿಸ್ರಿ. ನೀವು 6 ಗಂಟೆ ಆತರ ಮನೆಯೊಂದು 3 ಬಾಗಿಲು ಧಾರಾವಿ ಹಚ್ಕೊಂಡ್ ಕೂತ್ರ ಮಕ್ಕಳ ಹೆಂಗ್ ಓದ್ತಾವ? ನಾ ಒಂದಿಷ್ಟು ಪ್ರಾಕ್ಟಿಕಲ್ ಹೇಳ್ತೀನಿ, ತಪ್ಪು ಮೊಬೈಲ್ ಬಗ್ಗೆ ಒಂದ್ ಹೇಳಿ ಮುಗಿಸ್ಬಿಡ್ತೀನಿ. ತಾಯಿ, ನಾನು ಹಾಸನ್ ಜಿಲ್ಲೆ ಅರಸೀಕೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ ಭಕ್ತ ಸೋಮ ಅಂತೇಳಿ ಅವ ಏನ್ ಮಾತಾಡ್ರು ಮೊಬೈಲ್ ಭಾಷೆ ಒಳಗ ಮಾತಾಡ್ತಿದ್ದವ. ಕಾರ್ಯಕ್ರಮ ಮುಕ್ತಾಯ ಆಯ್ತು, ಯಪ್ಪ ಮನಿಗೆ ಹೋಗುಣ್ರಿ ಅಂದ. ನಡಿಪ ಅಂದೆ. ಬಹಳ ದೊಡ್ಡ ಮನಿ ಮುಂದೆ 2 ಮಕ್ಕಳು ಆಡ್ತಾ ಇದ್ದು. ಸೋಮ ಇವ್ಯಾರ ಮಕ್ಕಳು ಅಂದೆ. ಯಪ್ಪ ನನ್ ಮಕ್ಕಳ್ರಿ ಅಂದ. ಏನ್ ಇಟ್ಟಿವಿ ಹೆಸರು ಅಂದೆ. ಒಂದ್ ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದ್ ಜೀವ ಜಗನ್ನಾಥ್ ಇಟ್ಟಿನ್ರಿ ಅಂದವ. ನನಗೇನ್ ಅನಿಸ್ಲಿಲ್ಲ. ಮನಿ ಒಳಗೆ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ. ಒಬ್ಬ ದಪ್ಪ ಹೆಣ್ಮಗಳು ಆ ಕಡೆ ಚಹಾ ತಗೊಂಡ್ ಬಂದ್ರು. ಸೋಮ ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಅಕ್ಕಿನರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸಟ್ರಿ ಅಂದವ. ಅಷ್ಟೊಳಗೆ ಒಂದು ವಯಸ್ಸಾದ ಮುದುಕಿ ಕಾಲ್ ಹಿಡ್ಕೊಂತ ಕೋಲ್ ಹಿಡ್ಕೊಂತ ಬಂತು. ಸೋಮ ಈ ಅಜ್ಜಿ ಯಾರು ಅಂದೆ. ಯಪ್ಪ ಅಕ್ಕಿನರಿ ನನ್ನ ತಾಯಿ ಕಾಯಿನ್ ಬಾಕ್ಸ್ರಿ ಅಂದವ. ಅಷ್ಟೊಳಗ ಒಬ್ಬ ವಯಸ್ಸಾದ ಮುದುಕ ಬಾಜು ಬಂದು ಕುಂತ್ರಿ. ಸೋಮ ಈ ಅಜ್ಜಿ ಯಾರು ಅಂದೆ. ಯಪ್ಪ ಅವನರಿ ನಮ್ಮ ಅಪ್ಪ ಎಸ್ಟಡಿ ಬೋತ್ರಿ ಅಂತ. ನನಗೂ ಮನವರಿಕೆ ಆಗಿತ್ತು, ಮೊಬೈಲ್ ಅಂಗಡಿ ಒಳಗೆ ಬಂದೀನಿ ಅಂತ. ಎದ್ದು ಹೋಗ್ಬೇಕು ಅನ್ನೋದ್ರೊಳಗೆ ಮ್ಯಾಗ ಒಂದು ಭಾವಚಿತ್ರ ಫೋಟೋ ಹಾಕಿದ್ರು. ಅಲ್ಲಿ ಕುಂಕುಮ ಹಚ್ಚಿ ಮಾಲೆ ಹಾಕಿದ್ರು. ಇದನ್ನೊಂದು ಕೇಳೋಣ ಅಂತ ಕೇಳಿದೆ. ಸೋಮ ಈ ಅಜ್ಜ ಯಾರು ಅಂತಂದೆ. ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂದವ. ಮೊಬೈಲ್ ಭಾಷೆಯೊಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ. ಆದ್ರ ಮೂಕಾಂಬಿಕಾ ದೇವಿ ಆಶೀರ್ವಾದದಿಂದ, ಗುಂಡಣ್ಣ ಶರಣರ ಜ್ಞಾನಾಮೃತದಿಂದ ಇಷ್ಟು ಸಮಯ ಆದರೂ ಸಹಿತ ಅಧ್ಯಾತ್ಮ ತಳದಿ ಮ್ಯಾಗ ನೀವು ಕುಂತಿರಲ್ಲ. ನಿಜವಾದ ಭಾರತೀಯ ಸಂಸ್ಕೃತಿ ಮನೆಯೊಳಗೆ ಜೀವಂತ. ಭಕ್ತಿಯನ್ನ ಮಾಡಿ ದೇವರದ. ನನಗೆ ಸಣ್ಣ ಉದಾಹರಣೆ ಹೇಳ್ತೀನಿ. ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತೀರಿ, ಬಹಳ ಕಾಲ್ ನೋಸ್ತಿರ್ತಾವ, ಮೈನು ಆಗಿರ್ತದ. ಶ್ರೀಶೈಲ ಮಲ್ಲಿಕಾರ್ಜುನ ಗದಿಗೆ ಹನಿ ಹಚ್ಚಿ ಹೊರಗೆ ಬಂದ ಕೂಡಲೇ ಹಾರ ಆಗ್ತದಲ್ಲ. ದೇವರದಾನಿಲ್ರಿ ಅದ. ಅದಕ್ಕ ಸಿದ್ಧಾರೂಢ ಹೇಳಾರ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ತತ್ವಮಸಿ ನೀನ ದೇವರದಿ. ಕೊನೆ ಒಂದು ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ಹಳ್ಳಿ ಒಳಗ 2 ಜನ ಅಣ್ಣ ತಮ್ಮ ರೈತರಿಗೆ 6 ಎಕರೆ ಜಮೀನು ಪಾಲ ಮಾಡಿ ಕೊಟ್ಟಿದ್ರು. 6 ಎಕರೆ ಜಮೀನ್ ಮ್ಯಾಗ ಇಬ್ರದು ಕಣ್ಣಿಲ್ಲ, ಸೀಮಿ ಒಳಗೆ ಇಬ್ರದು ಕಣ್ಣಿಲ್ಲ. ಅಣ್ಣ ಹೊಲಕ್ಕೆ ಹೋದಾಗ ತಮ್ಮನ ಕಡೆ ಸೀಮಿ ಕಲ್ಲು ಒದಿತಾ ಇದ್ದ, ತಮ್ಮ ಹೊಲಕ್ಕೆ ಹೋದಾಗ ಅಣ್ಣನ ಕಡೆ ಸೀಮಿ ಕಲ್ಲು ಒದಿತಾ ಇದ್ದ. ಸೀಮಿ ಕಲ್ಲಲ್ಲೇ ಇತ್ತು. ಹಿಂಗ 15 ದಿನ ಒದ್ದ ನಂತರ 16 ಸೀಮಿ ಕಲ್ಲು ಹೇಳ್ತಿತ್ತು, ಎಷ್ಟು ಒದಿರಿ, ಅಣ್ಣನು ಒದಿಲಿ ತಮ್ಮನು ಒದಿಲಿ, ಎಷ್ಟು ಒದಿರಿ. ಆದ್ರ ನಾಳೆ ನೀವಿಬ್ರು ಹೋದಾಗ ನಿಮ್ಮ ಗೋರಿ ಮ್ಯಾಗ ಊಟದ ಕಲ್ಲಾಗಿ ನಾನಾ ಇರ್ತೇನ ಎಚ್ಚರತಿರ್ತ. ನಾ ಹೇಳು ಮಾತಿನ ತಾತ್ಪರ್ಯ, ಅವಿಷ್ಯ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ. ಮೂಕಾಂಬಿಕಾ ಕೊಟ್ಟ ಆವಿಷ್ಯದ ಭಕ್ತಿಗಾಗಿ ಸವಸ್ರಿ, ಸಾಧು ಸಂತರ ಸೇವಾ ಮಾಡುವ ಸಲುವಾಗಿ ಸವಸ್ರಿ, ಸೈನಿಕರ ಸೇವಾ ಮಾಡುವ ಸಲುವಾಗಿ ಸವಸ್ರಿ. ನಿಮ್ ಮಕ್ಕಳನ್ನ ಒಳ್ಳೆ ನೌಕರಿ ಹಚ್ಚೋಕ್ಕಿಂತ ಮನ್ಯಾನ ಬಂಗಾರ ಹೊತ್ತಿ ಇಡ್ರಿ, ಕಬ್ಬಿನ ಬಿಲ್ಲೆಲ್ಲ ಅದಕ್ಕ ಹಾಕ್ರಿ. ಆದ್ರ ಆ ಶಿಕ್ಷಣದ ಜೊತೆಗೆ ಒಂದಿಷ್ಟು ಸಂಸ್ಕಾರವನ್ನ ಕೊಡ್ರಿ. ನಿಮ್ಮನ್ನ ತಂದೆ ತಾಯಿಯನ್ನ ದೇವರಂತ ಪೂಜೆ ಮಾಡ್ತಕ್ಕಂತ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡ್ರಿ. ನಿಮ್ಮ ಕಷ್ಟವನ್ನ ಮಕ್ಕಳಿಗೆ ಕೊಡ್ರಿ, ನಿಮ್ಮ ಧರ್ಮವನ್ನ ಮಕ್ಕಳಿಗೆ ಕೊಡ್ರಿ. ಅವಾಗ ಸಂಸ್ಕಾರಯುತವಾಗಿ ಆಗ್ಲಿಕ್ಕೆ ಸಾಧ್ಯದ. ಒಳಗ ವಿಷಯ ತುಂಬಿಕೊಂಡಾಗ ಹೊರಗಿಂದ ಏನ್ ಮಾಡೋರದಿರಿ? ಇಲ್ಲಿ ಹಾರಾಡ್ಲಿಕ್ಕತ್ತದ ನೊಣದ ತಲೆ ಒಳಗ ವಿಷ ಅದ. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗ ವಿಷ ಅದ. ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗ ವಿಷ ಅದ. ಕಪ್ಪಿ ತಿಂದು ಹಾವು ಬದುಕ್ತದ, ಹಾವಿನೊಳಗ ವಿಷ ಅದ. ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರ ಕೋಳಿ ಮೈ ತುಂಬಾ ವಿಷ ಆತಲ್ಲ. ಕೋಳಿ ತಿಂದು ನಾ ಹೇಳಿದ್ದ ಕೋಳಿ ಅಲ್ಲ, ತಪ್ಪು ತಿಳಿಬೇಡ. ಇದ್ರೊಳಗೊಂದು ಕೋಳಿ ಹೋಗ್ತದ. ನಾನು ನಂದು ನನಗಾಗಿ ನಾನು ಶ್ರೇಷ್ಠ, ನಾ ಇರದೇ ಇದ್ರೆ ನಡೀದಿಲ್ಲ, ಇದೆಲ್ಲ ಜಗತ್ತ ನಂದಂತೇಳಿ ಒಳಗ್ ಕೋಳಿ ಹೋಗ್ತದ. ಈ ಕೋಳಿ ಹೊರಗೆ ಹೋಗಬೇಕಾದ್ರೆ ಗುಂಡಣ್ಣ ಶರಣರ ಮಾತು ಕೇಳಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ವಿಠ್ಠಲ 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 ಅಂದ್ರ ಇದೆಲ್ಲ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕ